ಇಂಡಿಯಾ ಕ್ರಿಕೆಟ್ ಪಾಲಿಗೆ ನಿನ್ನೆಯ ಪಂದ್ಯ ಅತ್ಯಂತ ಕರಾಳ ಪಂದ್ಯ. ಟಿ20ನ ಇತಿಹಾಸದಲ್ಲಿ ಕೆಟ್ಟ ಸೋಲಿನ ದಿನ. ಆಂಗ್ಲರ ನಾಡಿನಲ್ಲಿ ಭಾರತ ಅತ್ಯಂತ ಹೀನಾಯವಾಗಿ ನೆಲಕಚ್ಚಿದೆ. ಸತತ 2 ಬಾರಿ ವಿಶ್ವ ಚಾಂಪಿಯನ್ ಆಗಿದ್ದಂಥ ಭಾರತದ ಈ ಸರಣಿ ಸೋಲಿಗೆ ಕಾರಣಗಳು ಏನೆಲ್ಲ ಅನ್ನೋದನ್ನ ಹೇಳ್ತೇನೆ. ಹಾಗೆ ನಿನ್ನೆಯ ಪಂದ್ಯದಲ್ಲಿ ಎಲ್ಲೆಲ್ಲಿ ಮಿಸ್ಟೇಕ್ಸ್ ಆಯಿತು, ಜೊತೆಗೆ ಕಳಪೆ ದಾಖಲೆಗಳು ಏನೆಲ್ಲ ಕ್ರಿಯೇಟ್ ಆಗಿದೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟಿ20 ವಿಶ್ವಕಪ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ ಆಗಿರುವಂತಹ ಭಾರತ ಈಗ 5 ಪಂದ್ಯಗಳನ್ನು ಆಡಿದ್ರೂ ಕೂಡ ಒಂದೇ ಒಂದು ಪಂದ್ಯವನ್ನ ಗೆಲ್ಲೋಕ್ಕಾಗಿಲ್ಲ. ಅದರಲ್ಲೂ ಇಂಗ್ಲೆಂಡ್ ವಿರುದ್ಧದ 3ನೇ ಮ್ಯಾಚ್ ಅಲ್ಲಿ ವರ್ಸ್ಟ್ ಲಾಸ್ ಆಗಿದೆ. ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ ಮೈದಾನದಲ್ಲಿ ನಡೆದಂತ ಇಂಗ್ಲೆಂಡ್ ವಿರುದ್ಧದ 3ನೇ ಟಿ20 ಪಂದ್ಯದಲ್ಲಿ ಭಾರತ ಬರೋಬ್ಬರಿ 125 ರನ್ಗಳ ಬೃಹತ್ ಅಂತರದಲ್ಲಿ ಹೀನಾಯ ಸೋಲು ಕಂಡಿದೆ. ರನ್ಗಳ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಇದು ಟಿ20 ಕ್ರಿಕೆಟ್ನ ಇತಿಹಾಸದಲ್ಲೇ ಭಾರತದ ಅತಿ ದೊಡ್ಡ ಸೋಲು. ಟಾಸ್ ಗೆದ್ದಂತ ಭಾರತ ಫಸ್ಟ್ ನಾವು ಬೌಲಿಂಗ್ ಅನ್ನ ಮಾಡ್ತೀವಿ ಅಂತೇಳಿ ಚೂಸ್ ಮಾಡಿಕೊಳ್ತಾರೆ. ಹೀಗಾಗಿ ಫಸ್ಟ್ ಬ್ಯಾಟಿಂಗ್ಗೆ ಬಂದಂತ ಇಂಗ್ಲೆಂಡ್ ತಂಡ ಅಕ್ಷರಶಃ ಭಾರತೀಯ ಬೌಲರ್ಗಳನ್ನ ಕಾಡ್ತಾರೆ. 201 ರನ್ಗಳನ್ನ ಕಲೆ ಹಾಕ್ತಾರೆ. 202 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನಟ್ಟಿದಂತ ಭಾರತ ಚೇಸಿಂಗ್ ನಲ್ಲಿ ಯಾವ ಕ್ಷಣ ಕೂಡ ಇರಲೇ ಇಲ್ಲ. ಅಕ್ಷರಶಃ ಪೆವಿಲಿಯನ್ ಪರೇಡ್ ನಡೆಸಿದ್ರು. ಅದು ಹೆಂಗೆ ಅಂದ್ರೆ ಕೇವಲ 76 ರನ್ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನ ಕಳ್ಕೊಂಡು ಮುಖಭಂಗ ಅನುಭವಿಸಿತು, ಆಲ್ಔಟ್ ಆಗಿದೆ. ಅಷ್ಟಕ್ಕೂ ಈ ಪಂದ್ಯದ ಸೋಲಿಗೆ ಏನೆಲ್ಲ ಕಾರಣಗಳಾಯಿತು, ಜೊತೆಗೆ ಕಳಪೆ ದಾಖಲೆಗಳೆಲ್ಲ ಏನು ನೋಡ್ತಾ ಹೋಗೋಣ. ಬೌಲಿಂಗ್ ನಲ್ಲಿ 200+ ರನ್ಸ್ ಅನ್ನ ಹೊಡೆಸಿಕೊಂಡ ಬೌಲರ್ಗಳು. ಇಲ್ಲಿ ಭಾರತ ಟಿ20 ಅಂತ ಬಂದಾಗ 200+ ರನ್ಗಳ ಟಾರ್ಗೆಟ್ ಅನ್ನ ಕಳೆದ 6 ವರ್ಷಗಳಲ್ಲಿ ಜಸ್ಟ್ 2 ಸಲ ಮಾತ್ರ ಚೇಸಿಂಗ್ ಅನ್ನ ಮಾಡಿರುವಂತದ್ದು. 200 ಅಂತ ಅಂದಾಗಲೇ ಅಲ್ಲಿ ಭಾರತ ಪ್ರೆಷರ್ ನಲ್ಲಿ ಇದೆ ಅನ್ನೋದು ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಬೌಲಿಂಗ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ. ಅಟ್ಲೀಸ್ಟ್ ಬ್ಯಾಟಿಂಗ್ ನಲ್ಲಿ ಸ್ವಲ್ಪ ಫೈಟ್ ಕೊಡ್ತಾರೆ ಅಂದ್ರೆ ಇಲ್ವೇ ಇಲ್ಲ. ಕಂಪ್ಲೀಟ್ ಆಗಿ ಸರೆಂಡರ್ ಆದಂತ ಟೀಮ್ ಇಂಡಿಯಾ ಬ್ಯಾಟಿಂಗ್ ನಲ್ಲಿ ಜಸ್ಟ್ 76 ರನ್ಗಳಿಗೆ ಆಲ್ಔಟ್ ಆಗುತ್ತೆ. ಜೊತೆಗೆ ಯಾವ ಬ್ಯಾಟರ್ ಒಬ್ಬರಿಂದಲೂ ಕೂಡ 15+ ರನ್ಸ್ ಬರಲೇ ಇಲ್ಲ. ಜೊತೆಗೆ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಮಿಂಚಿದ ಇಂಗ್ಲೆಂಡ್ ಪ್ಲೇಯರ್ಗಳು. ಇಲ್ಲಿ ಹೇಗೆ ಭಾರತ ಕಂಪ್ಲೀಟ್ ಆಗಿ ಆಲ್ರೌಂಡ್ ಪ್ರದರ್ಶನದಲ್ಲಿ ಕಳಪೆ ಪ್ರದರ್ಶನ ನೀಡ್ತೋ, ಅಟ್ ದಿ ಸೇಮ್ ಟೈಮ್ ಇಂಗ್ಲೆಂಡ್ ತಂಡದ ಆಟಗಾರರು ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗಿಗೆ ಎಲ್ಲದರಲ್ಲೂ ಕೂಡ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನು ನೀಡಿ ಪಂದ್ಯವನ್ನು ಗೆಲ್ತಾರೆ. ಈ ಹೀನಾಯ ಸೋಲಿನ ಬಳಿಕ ಭಾರತ ಏನೆಲ್ಲ ಕೆಟ್ಟ ದಾಖಲೆಗಳನ್ನ ಬರೆದಿದೆ ಅನ್ನೋದನ್ನ ನೋಡೋದಾದ್ರೆ, ರನ್ಗಳ ಲೆಕ್ಕದಲ್ಲಿ ಬಂದ್ರೆ ಇದು ದೊಡ್ಡ ಅಂತರದ ಸೋಲು. ಜೊತೆಗೆ 100+ ರನ್ಗಳ ಅಂತರದಲ್ಲಿ ಇದೇ ಮೊದಲ ಬಾರಿಗೆ ಟಿ20ನಲ್ಲಿ ಭಾರತ ಸೋತಿರುವಂತದ್ದು. ಇದು ವರ್ಸ್ಟ್ ಎವರ್ ಲಾಸ್ ಆಗುತ್ತೆ ಭಾರತಕ್ಕೆ ಇದು. ಜೊತೆಗೆ ಪವರ್ ಪ್ಲೇನಲ್ಲಿ 5 ವಿಕೆಟ್ಸ್ ಅನ್ನ ಕಳ್ಕೊಳ್ಳುತ್ತೆ ಭಾರತ. ಜೊತೆಗೆ ಇಂಗ್ಲೆಂಡ್ ಪಿಚ್ ನಲ್ಲಿ ಕಡಿಮೆ ಸ್ಕೋರ್ ಅನ್ನ ಮಾಡುವಂತದ್ದು. ಪವರ್ ಪ್ಲೇನಲ್ಲಿ 5 ವಿಕೆಟ್ ಅಂತಂದ್ರೆ ಅಲ್ಲಿಗೆ ಆಲ್ರೆಡಿ ಪಂದ್ಯ ಕೈತಪ್ಪಿ ಹೋಗಿದೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಜೊತೆಗೆ ಇಂಗ್ಲೆಂಡ್ ಪಿಚ್ ನ ಕಡಿಮೆ ಸ್ಕೋರ್, ಇಂಗ್ಲೆಂಡ್ ನಲ್ಲಿ ಬೇರೆ ಯಾವುದೇ ತಂಡ ಇಷ್ಟು ಟಿ20 ಪಂದ್ಯಗಳಲ್ಲಿ ಇಷ್ಟು ಕಡಿಮೆ ಮೊತ್ತಕ್ಕೆ ಆಲ್ಔಟ್ ಆಗಿದ್ದಂತ ನಿದರ್ಶನ ಇರಲೇ ಇಲ್ಲ. ಈಗ ಭಾರತ ಆ ಒಂದು ಕಳಪೆ ದಾಖಲೆ ನಂಬರ್ 1 ಪ್ಲೇಸ್ ನಲ್ಲಿ ಇರುವಂತದ್ದು. ಜೊತೆಗೆ ಸತತ 5 ಪಂದ್ಯಗಳಲ್ಲಿ ಟಿ20ನಲ್ಲಿ ಗೆಲುವು ದಾಖಲಿಸದಂತ ಭಾರತ. ಹೌದು, ಭಾರತ ಈ ಹಿಂದಿನ ಪಂದ್ಯಗಳಲ್ಲಿ ಕೆಲ ಪಂದ್ಯಗಳಲ್ಲಿ ಟಿ20ಗಳಲ್ಲಿ ಸೋತಿತ್ತು. ಬಟ್ ಈಗ ಟಿ20 ವಿಶ್ವಕಪ್ ಚಾಂಪಿಯನ್ ಆದ್ಮೇಲೆ ಸತತ 5 ಪಂದ್ಯಗಳನ್ನು ಆಡಿದ್ರು ಕೂಡ ಒಂದೇ ಒಂದು ಪಂದ್ಯ ಗೆಲ್ಲದಂತ ಭಾರತದ ಸ್ಥಿತಿ ಇದೇ ಮೊಟ್ಟ ಮೊದಲ ಬಾರಿಗೆ ಕಳೆದ 20 ವರ್ಷಗಳ ಟಿ20 ಇತಿಹಾಸದಲ್ಲಿ ಭಾರತಕ್ಕೆ. ಜೊತೆಗೆ 15 ರನ್ಗಳನ್ನು ಕೂಡ ದಾಟಲಿಲ್ಲ ಯಾವುದೇ ಬ್ಯಾಟರ್. ಇನ್ನು 11.4 ಓವರ್ಗಳಲ್ಲಿ ಆಲ್ಔಟ್ ದಾಖಲೆಯನ್ನು ಮಾಡಿರುವಂಥದ್ದು. ಅತಿ ಕಡಿಮೆ ಓವರ್ಗಳಲ್ಲಿ ಆಲ್ಔಟ್ ಆಗಿರುವಂಥ ಭಾರತ ಟಿ20 ಕ್ರಿಕೆಟ್ ಇತಿಹಾಸದಲ್ಲಿ ಭಾರತ ಅತಿ ಬೇಗನೆ ಆಲ್ಔಟ್ ಆಗಿರುವಂಥ ನಿದರ್ಶನ ಇದು. ಜೊತೆಗೆ ಯಾವುದೇ ಬ್ಯಾಟರಿಂದ 15+ ರನ್ಗಳು ಕೂಡ ಬರಲೇ ಇಲ್ಲ. ಇಶಾನ್ ಕಿಶನ್ ಹಾಗೆ ಸೂರ್ಯವಂಶಿ ಏನು 13 ರನ್ ಹೊಡೆದ್ರಲ್ಲ, ಅದೇ ಹೈಯೆಸ್ಟ್ ಸ್ಕೋರ್ ಆಗುತ್ತೆ ಭಾರತದ ಇಂಡಿವಿಜುವಲ್ ಸ್ಕೋರ್. ಇನ್ನು ಚೇಸಿಂಗ್ ಮಾಡುವಾಗ ಯಾವತ್ತೂ ಕೂಡ ಇಷ್ಟು ಹೀನಾಯ ಸೋಲನ್ನು ಕಂಡಿರಲಿಲ್ಲ. ಚೇಸಿಂಗ್ ಮಾಡೋದ್ರಲ್ಲಿ ಭಾರತ ಹಿಂದೆಲ್ಲ ಚೇಸ್ ಕಿಂಗ್ ಹಾಗೆ ಚೇಸ್ ಮಾಸ್ಟರ್ ಅನ್ಸ್ಕೊಳ್ತಾ ಇತ್ತು. ಆದರೆ ಈಗ ಇಷ್ಟು ಕೆಟ್ಟದಾಗಿ ಸೋಲ್ತಾರೆ ಅಂತೇಳಿ ಯಾರು ಕೂಡ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಇಲ್ಲಿ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಪಂದ್ಯ ಟೀಮ್ ಇಂಡಿಯಾ ಪಾಲಿಗೆ ಕೇವಲ ಒಂದು ಮ್ಯಾಚ್ನ ಸೋಲಲ್ಲ, ಟಿ20 ಕ್ರಿಕೆಟ್ನ ಇತಿಹಾಸದಲ್ಲಿ ಯಾವತ್ತಿಗೂ ಕೂಡ ಮರೆಯಲಾಗದಂತ ಬ್ಲ್ಯಾಕ್ ಮಾರ್ಕ್. ವಿಶ್ವ ಚಾಂಪಿಯನ್ ಪಟ್ಟ ಅಲಂಕರಿಸಿದ ಕೆಲ ತಿಂಗಳುಗಳಲ್ಲಿ ಭಾರತ ಅಕ್ಷರಶಃ ಪಾತಾಳಕ್ಕೆ ಕುಸಿದಿದೆ. ಇವರೇನ ಸತತ 2 ಬಾರಿಯ ವಿಶ್ವ ಚಾಂಪಿಯನ್ನರು ಎನ್ನುವಂತ ಪ್ರಶ್ನೆ ಮೂಡುವಂತೆ ಮಾಡಿದೆ. ನಮಸ್ಕಾರ.